ಕಾನಾ ಎಂಬ ಊರಿನಲ್ಲಿ ಒಂದು ವಿವಾಹ ನಡೆಯುತ್ತಿರುವಾಗ ಆ ವಿವಾಹಕ್ಕೆ ಯೇಸು ಕ್ರಿಸ್ತನನ್ನು ಆಹ್ವಾನಿಸುತ್ತಾರೆ. ಶಿಷ್ಯರು ಕೂಡ ಆತನೊಂದಿಗೆ ಬರ್ತಾರೆ. ಆ ವಿವಾಹದಲ್ಲಿ ಯೇಸು ಇದ್ರು. ಆ ವಿವಾಹದಲ್ಲಿ ಒಂದು ಸಮಸ್ಯೆ ಬಂದಿತ್ತು. ಯಾವುದು ಆ ಸಮಸ್ಯೆ? ದ್ರಾಕ್ಷರಸ ಮುಗ್ದು ಹೋಯ್ತು. ಒಂದು ಸಮಸ್ಯೆ. ವಿವಾಹದಲ್ಲಿ ಕರಿ ಮುಗ್ದು ಹೋದ್ರು, ವಿವಾಹದಲ್ಲಿ ರೈಸ್ ಮುಗ್ದು ಹೋದ್ರು, ವಿವಾಹದಲ್ಲಿ ಇನ್ನೂ ಊಟ ಮಾಡಬೇಕಾದವರು ಬಹಳಷ್ಟು ಜನ ಇದ್ದಾಗ ಆಹಾರ ಪದಾರ್ಥ ಎಲ್ಲ ಮುಗ್ದೋದಾಗ ಅವಮಾನ. ಊರಿಗೆಲ್ಲ ಗೊತ್ತಾಗತ್ತೆ. ಊಟಕ್ಕೆ ಕರೆದು ಸರಿಯಾಗಿ ಊಟ ಕೂಡ ಹಾಕ್ಲಿಕ್ಕಾಗಿಲ್ಲ, ಕೈಲಾಗದವನೆಂದು ಬೈದಾಡಿಕೊಳ್ತಾರೆ. ಏನ ವಿವಾಹ, ಯಾಕೆ ನಮ್ಮನ್ನು ಕರೆದ? ಹೀಗೆ ಇಷ್ಟ ಬಂದಂತೆ ಮಾತಾಡ್ತಾರೆ. ಊರಿಗೆಲ್ಲ ಡೊಂಗರ ಸಾರುತ್ತಾರೆ. ಮರ್ಯಾದೆ ಹೋಗುತ್ತೆ. ಆ ದಿನ ಆ ಕುಟುಂಬದ ಮರ್ಯಾದೆ ಬೀದಿ ಪಾಲಾಗಬೇಕಾದ ಪರಿಸ್ಥಿತಿ ಬಂದಾಗ ಫ್ರೆಂಡ್ಸ್ ಕೇಳಿರಿ, ಆ ವಿವಾಹದಲ್ಲಿ ಯಾರಿದ್ರು? ಯೇಸು ಇದ್ದಾರೆ. ಆ ವಿವಾಹದಲ್ಲಿ ಸಮಸ್ಯೆ ಬಂದಾಗ ಯಾರಿದ್ರು? ಯೇಸು ಇದ್ರು. ಆ ಸಮಸ್ಯೆಯನ್ನು ತಂದು ಯಾರಿಗೆ ಹೇಳ್ತಾರೆ? ಯೇಸುವಿಗೆ ಹೇಳ್ತಾರೆ. ಆಗ ಯೇಸು ಏನ್ ಮಾಡ್ತಾರೆ? ಮೂರನೆಯ ಕಣ್ಣಿಗೆ ಗೊತ್ತಾಗದಂತೆ ಆ ವಿವಾಹದಲ್ಲಿ ತಲೆ ಎತ್ತಿರುವಂತಹ ಸಮಸ್ಯೆಯನ್ನು ಯೇಸು ಕ್ರಿಸ್ತನು ತನ್ನ ಮಹಾಶಕ್ತಿಯಿಂದ ಸಮಸ್ಯೆಯನ್ನು ಸಮಾಧಿ ಮಾಡಿಬಿಡುತ್ತಾರೆ. ಸಮಾಧಾನವನ್ನು ಆ ವಿವಾಹದಲ್ಲಿ ಬರುವಂತೆ ಮಾಡುತ್ತಾರೆ. ಆ ದಿನ ಆ ವಿವಾಹದಲ್ಲಿ ಯೇಸು ಇದ್ರು. ಹೇಳಿ ತಮ್ಮ ತಂಗಿಯಂದಿರೆ, ಸಹೋದರ ಸಹೋದರಿಯರೇ, ನಿಮ್ಮ ವಿವಾಹದಲ್ಲೂ ಕೂಡ ಯೇಸು ಇರಬೇಕು. ನಿಮ್ಮ ವಿವಾಹ ನಿರ್ಣಯದಲ್ಲಿ ಯೇಸುವಿಗೆ ಸ್ಥಾನ ಇರಬೇಕು. ನಿಮ್ಮ ವಿವಾಹ ನಡೆಯುತ್ತಿರುವ ಸಮಯದಲ್ಲಿ ಯೇಸು ಕ್ರಿಸ್ತನೇ ಇಳಿದು ಬರಬೇಕು. ಯೇಸುವಿನ ಸನ್ನಿಧಿಯಲ್ಲಿ, ಯೇಸುವಿನ ಸಮಕ್ಷಮದಲ್ಲಿ ಯೇಸುವಿಗೆ ಸಾಕ್ಷಿಯಾಗಿ ನಿಂತಿರುವ ಸಮಯದಲ್ಲಿ ನಿಮ್ಮ ವಿವಾಹ ನಡೆಯಬೇಕು. ಅದು ಯಾವಾಗ ಸಾಧ್ಯ ಆಗುತ್ತೆ ಗೊತ್ತಾ? ನೀವು ದೇವರ ಚಿತ್ತಾನುಸಾರವಾಗಿ ವಿವಾಹಕ್ಕಾಗಿ ಸಿದ್ಧವಾಗುವಾಗ. ಇಸ್ಸಾಕನ ವಿವಾಹಕ್ಕೋಸ್ಕರ ಪ್ರಾರ್ಥನೆಯೊಂದಿಗೆ, ತಂದೆ ಹಾಗೆಯೇ ಪ್ರಾರ್ಥನೆಯೊಂದಿಗೆ ದಾಸನು ಪ್ರಯತ್ನಿಸಿದ. ಆದ್ರೆ ಇಸಾಕನು ಏನ್ ಮಾಡ್ದ? ಕೇವಲ ತಂದೆಯೇ ಪ್ರಾರ್ಥಿಸಬೇಕು ಮಗನ ವಿವಾಹಕ್ಕೋಸ್ಕರ, ತಾಯಿಯೇ ಪ್ರಾರ್ಥಿಸಬೇಕು ಮಗಳ ವಿವಾಹಕ್ಕಾಗಿ? ಇಲ್ಲ ಪ್ರಿಯರೇ. ಮತ್ತೆ ಇಸಾಕನು ಏನ್ ಮಾಡ್ತಾ ಇದ್ದ? ಆ ಮಾತು ನೋಡೋಣ ಬನ್ನಿ. ಆದಿಕಾಂಡ 24ನೇ ಅಧ್ಯಾಯ 63ನೇ ವಚನ ಓದುತ್ತೇನೆ ಕೇಳಿ. ಸಂಜೆ ವೇಳೆಯಲ್ಲಿ ಇಸಾಕನು ಹೊಲದಲ್ಲಿ ಜೂಜಾಟ ಆಡುತ್ತಾ ಅಂತ ಇದೆಯಾ? ನಮ್ಮಲ್ಲಿ ಬಹಳಷ್ಟು ಜನ ಮಾಡೋದು ಇದೇ ಕೆಲಸ. ಸಾಯಂಕಾಲ ಆದ್ರೆ ಸಾಕು ಇಂಥ ಕೆಲಸ ಮಾಡ್ತಾರೆ. ಕೇಳಿರಿ, ಯೌವನಸ್ಥರಾಗಿರುವ ನೀವು ಸಾಯಂಕಾಲ ಆದಾಗ ನೀವೇನ್ ಮಾಡಲು ತವಕಿಸುತ್ತಾ ಇದ್ದೀರಿ? ಸಂಜೆ ವೇಳೆಯಲ್ಲಿ ಇಸ್ಸಾಕನು ಏನಂತೆ? ಅಡವಿಗೆ ಧ್ಯಾನ ಮಾಡುವುದಕ್ಕೋಸ್ಕರ ಹೊರಟು ಹೋದನು. ತಂದೆ ಒಂದು ಕಡೆ ಪ್ರಾರ್ಥಿಸ್ತಿದ್ದಾನೆ, ಇನ್ನೊಂದು ಕಡೆ ದಾಸನು ಪ್ರಾರ್ಥಿಸ್ತಿದ್ದಾನೆ. ಅವನಿಗೆ ವಿವಾಹ ವಯಸ್ಸು ಬಂದಾಗ ಇಸ್ಸಾಕನು ಕೂಡ ಪ್ರಾರ್ಥಿಸ್ತಿದ್ದಾನೆ. ದೇವರ ಸನ್ನಿಧಿಯಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರ ಹೋಗುತ್ತಾನೆ. ಧ್ಯಾನದಲ್ಲಿದ್ದಾನೆ. ಅಯ್ಯಾ, ನಿನ್ನ ಚಿತ್ತವೇ ನನ್ನ ಚಿತ್ತ. ನನ್ನ ಜೀವಿತದಲ್ಲಿ ಬಹು ಅಮೂಲ್ಯವಾದ ನಿರ್ಣಯ ತೆಗೆದುಕೊಳ್ಳಬೇಕಾದ ಸಮಯ ಬಂದಿದೆ. ನನಗೋಸ್ಕರ ಒಬ್ಬ ಲೈಫ್ ಪಾರ್ಟ್ನರ್ ಬೇಕು. ಆ ಲೈಫ್ ಪಾರ್ಟ್ನರನ್ನು ನೀನೇ ತರಬೇಕು. ನನ್ನ ವಿವಾಹದಲ್ಲಿ, ನನ್ನ ವಿವಾಹ ನಿರ್ಣಯದಲ್ಲಿ, ನನ್ನ ವಿವಾಹ ಸಂಬಂಧದಲ್ಲಿ, ವಿವಾಹ ಬಾಂಧವ್ಯದಲ್ಲಿ, ನನ್ನ ಹೆಂಡತಿಯ ವಿಷಯದಲ್ಲಿ ನಿಮ್ಮ ಚಿತ್ತವೇ ನೆರವೇರಬೇಕು ಎಂದು ಇಸಾಕನು ಪ್ರಾರ್ಥಿಸಿದ. ಈ ದಿನ ನೀವು ಕೂಡ ಪ್ರಾರ್ಥಿಸ್ತಿದ್ದೀರಾ ನಿಮ್ಮ ವಿವಾಹಕ್ಕೋಸ್ಕರ? ಈ ದಿನ ಪ್ರಾರ್ಥಿಸ್ತಾ ಇದ್ದೀರಾ ನಿಮ್ಮ ಭವಿಷ್ಯಕ್ಕೋಸ್ಕರ? ಈ ದಿನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ ಪಾರ್ಟ್ನರ್ಗೋಸ್ಕರ? ಏಸಯ್ಯ, ನನ್ನ ಜೀವಿತದಲ್ಲಿ ನಡೆಯುವ ವಿವಾಹವು ನಿಮ್ಮ ಚಿತ್ತದ ಪ್ರಕಾರ ನಡೆಯಬೇಕು. ಆ ದಿನ ಇಸಾಕನ ವಿವಾಹವು ರಬ್ಬೇಕಳೊಂದಿಗೆ ದೇವರ ಚಿತ್ತದ ಪ್ರಕಾರ ನಡೆದಿತು. ಆ ವಿವಾಹದಲ್ಲಿ ದೇವರಿದ್ದಾರೆ. ಆ ವಿವಾಹ ನಿರ್ಣಯದಲ್ಲಿ ದೇವರಿದ್ದಾರೆ. ಮತ್ತೆ ನಿಮ್ಮ ಸಂಗತಿಯೇನು? ಕಾನಾ ಎಂಬ ಊರಲ್ಲಿ ನಡೆದ ವಿವಾಹದಲ್ಲಿ ಯೇಸು ಇದ್ದಾರೆ. ಆ ವಿವಾಹದಲ್ಲಿ ಯೇಸು ಇರುವುದರಿಂದಲೇ ಆ ವಿವಾಹದಲ್ಲಿ ಒಂದು ಸಮಸ್ಯೆ ಎದುರಾದಾಗ ಮೂರನೇ ಕಣ್ಣಿಗೆ ಗೊತ್ತಾಗದಂತೆ ನನ್ನ ಯೇಸು ಆ ವಿವಾಹದಲ್ಲಿ ಧಾವಿಸಿರುವಂತಹ ಸಮಸ್ಯೆಯನ್ನು ಸಮಾಧಿ ಮಾಡಿಬಿಟ್ಟರು. ನನ್ನ ಯೇಸು ನಿಮ್ಮ ವಿವಾಹದಲ್ಲೂ ಕೂಡ ಇರೋದಾದ್ರೆ, ನನ್ನ ಯೇಸು ನಿಮ್ಮ ವಿವಾಹ ಸಂಬಂಧದಲ್ಲಿರೋದಾದ್ರೆ, ನನ್ನ ಯೇಸು ನಿಮ್ಮ ಮ್ಯಾರೇಜ್ನಲ್ಲಿರೋದಾದ್ರೆ, ನಿಮ್ಮ ಕುಟುಂಬದಲ್ಲಿರೋದಾದ್ರೆ, ಕೇಳಿರಿ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ, ನಿಮ್ಮ ವಿವಾಹ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ಯೇಸು ಇರುವಾಗ ಎದುರಾಗುವ ಪ್ರತಿ ಸಮಸ್ಯೆಗೆ ದೇವರು ಹೇಳ್ತಾರೆ, ನಾನಿದ್ದೇನೆ. ನೀವು ಸುಮ್ಮನೆ ಇದ್ದು ನಾನು ಉಂಟು ಮಾಡುವ ರಕ್ಷಣೆಯ ಕಾರ್ಯವನ್ನು ಕಣ್ಣಾರೆ ನೋಡಿರಿ ಅನ್ನುತ್ತಾರೆ. ಅಂಥ ದೇವರೇ ಇಲ್ಲದಂತೆ ವಿವಾಹ ಮಾಡಿಕೊಳ್ತೇನೆ ಅನ್ನುತ್ತೀರಲ್ಲವೇ? ಆ ದೇವರ ಸಹಾಯವಿಲ್ಲದೆ, ಸನ್ನಿಧಿಯಿಲ್ಲದೆ, ಆತನಿಗೆ ಸಾಕ್ಷಿಯಾಗಿ ನಿಲ್ಲದೆ
ವಿವಾಹ ಮಾಡಿಕೊಳ್ತೇನಂತಿರಲ್ಲವೇ ತಮ್ಮ ತಂಗಿಯರೇ, ಅದು ಕ್ಷೇಮವಲ್ಲ. ದಾಸನು ಪ್ರಯಾಣ ಮಾಡಿ ಹೋಗ್ತಾನೆ. ಈಗ ತಿರುಗಿ ಪ್ರಯಾಣ ಮಾಡಿ ಬಂದು ರೆಬ್ಬೆಕ್ಕಳನ್ನು ತನ್ನೊಂದಿಗೇ ಕರೆತರುತ್ತಿದ್ದಾನೆ. ಆ ಪ್ರಯಾಣವು ಪ್ರಾರ್ಥನೆ ಮೂಲಕ ಪ್ರಾರಂಭವಾಯಿತು, ಪ್ರತಿಫಲ ಕಣ್ಣಾರೆ ಕಂಡುಕೊಂಡಿತು. ನಿಮ್ಮ ಜೀವಿತದಲ್ಲೂ ಕೂಡ ಪ್ರಾರ್ಥನೆಯಿಂದಲೇ ನಿಮ್ಮ ಪ್ರತಿ ಕೆಲಸವನ್ನು, ಪ್ರಯತ್ನವನ್ನು ಪ್ರಾರಂಭಿಸಿರಿ. ಆ ಎಲ್ಲಾ ಪ್ರಯತ್ನಗಳನ್ನು ಕೂಡ ದೇವರು ಸಫಲಗೊಳಿಸುವಂಥವರಾಗಿರಲಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನಾದ ತಂದೆಯೇ, ನೀವು ಮಾತಾಡುವುದಾದರೆ ದೇವರೇ, ಅದು ಬಹು ನೇರವಾಗಿರುತ್ತದೆ, ಬಹು ಸ್ಪಷ್ಟವಾಗಿರುತ್ತದೆ. ನಮ್ಮ ಜೀವಿತದಲ್ಲಿ ಏನು ನಡೆಯುತ್ತಾ ಇದೆ ಎಂದು ನಿಮಗೆ ಗೊತ್ತಿರೋದ್ರಿಂದ ನೇರವಾಗಿ, ಸಂಪೂರ್ಣವಾಗಿ, ಸಮಸ್ತವನ್ನು ಅರಿತ ದೇವರಾಗಿ ನಮ್ಮೊಂದಿಗೆ ಮಾತಾಡುತ್ತಿರುವಾಗ ದೇವರೇ, ದೇವರಾತ್ಮನು ಹೇಳುವುದನ್ನು ಕಿವಿಯುಳ್ಳವರು ಕೇಳಿ ಕೈಕೊಂಡು ನಡೆದು ತಮ್ಮ ಜೀವಿತಗಳನ್ನು ತಿದ್ದುಕೊಂಡು ತಮ್ಮ ಕುಟುಂಬ ವ್ಯವಸ್ಥೆಯನ್ನು ಕಟ್ಟಿಕೊಂಡು ದೇವರೇ, ನಿಮ್ಮ ಚಿತ್ತವನ್ನು ತಿಳಿದುಕೊಂಡು ನಿಮಗೆ ಮಹಿಮೆ ಪಡಿಸುವ ಬದುಕನ್ನು ದಯಪಾಲಿಸಿರೆಂದು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.